ಜಯ ಏಕಾದಶಿ ವ್ರತಕಥೆ. ಪುರಾಣಗಳ ಪ್ರಕಾರ ಇಂದ್ರನ ಸಭೆಯಲ್ಲಿ ಮಾಲ್ಯವಂತ ಎಂಬ ಗಂಧರ್ವ ಮತ್ತು ಪುಷ್ಪಾವತಿ ಎಂಬ ಅಪ್ಸರೆ ವಾಸಿಸುತ್ತಿದ್ದರು. ಪುಷ್ಪಾವತಿಯು ಮಾಲ್ಯವಂತನ ಮೇಲೆ ಮೋಹಗೊಂಡು ಇಂದ್ರನ ಸಭೆಯಲ್ಲಿದ್ದಾಗ ನೃತ್ಯ ಮತ್ತು ಸಂಗೀತವನ್ನು ಹಾಳು ಮಾಡಿದರು. ಇದರಿಂದ ಕೋಪಗೊಂಡ ಇಂದ್ರನು ಪಿಶಾಚಿಯಾಗಿ ಭೂಮಿಯಲ್ಲಿ ಕಷ್ಟ ಅನುಭವಿಸುವಂತೆ ಶಾಪ ನೀಡಿದರು. ಹಿಮಾಲಯದಲ್ಲಿ ಕಷ್ಟಪಡುತ್ತಿದ್ದ ಗಂಧರ್ವರು ಮಾಘ ಮಾಸದ ಶುಕ್ಲಪಕ್ಷದ ಏಕಾದಶಿ ದಿನದಂದು ಅಥವಾ ಜಯದಶಿ ಏನನ್ನೂ ತಿನ್ನದೆ ನೀರು ಕುಡಿಯದೆ ವಿಷ್ಣುವನ್ನು ಪ್ರಾರ್ಥಿಸಿ ಉಪವಾಸವಿದ್ದರು. ಆ ದಿನ ಪುಣ್ಯದ ಪ್ರಭಾವದಿಂದ ಅವರು ಶಾಪಮುಕ್ತಿ ಪಡೆದರು. ದಿವ್ಯರೂಪವನ್ನು ಮರಳಿ ಪಡೆದು ಸ್ವರ್ಗಕ್ಕೆ ಮರಳಿದರು. ಈ ಕಾರಣಕ್ಕಾಗಿ ಜಯ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಎಲ್ಲ ಪಾಪಗಳು ಮತ್ತು ಶಾಪಗಳು ನಾಶವಾಗುತ್ತವೆ ಎಂದು ನಂಬಿಕೆ ಇದೆ. ಆಚರಣೆಯ ನಿಯಮಗಳು. ಏಕಾದಶಿ ಹಿಂದಿನ ದಿನ ದಶಮಿ. ಸಾತ್ವಿಕ ಆಹಾರ ಸೇವಿಸಿ ರಾತ್ರಿ ಉಪವಾಸ ಆರಂಭಿಸಬೇಕು. ಏಕಾದಶಿ ದಿನದಂದು ಬೆಳಿಗ್ಗೆ ಬೇಗ ಎದ್ದು ವಿಷ್ಣುವನ್ನು ಹೂವು, ಹಣ್ಣು, ಧೂಪ ಮತ್ತು ದೀಪಗಳಿಂದ ಪೂಜಿಸಬೇಕು. ಹಗಲಿನಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಓಂ ನಮೋ ನಾರಾಯಣ ಮಂತ್ರವನ್ನು ಜಪಿಸಬೇಕು. ಮರುದಿನ ದ್ವಾದಶಿ. ಸೂರ್ಯೋದಯದ ನಂತರ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಾನ ಮಾಡಿ ನಂತರ ಉಪವಾಸ ಮುರಿಯುವುದು.